ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಇವತ್ತಿನ ವಿಚಾರ ಏನಿದೆಯಪ್ಪ ಅಂತಂದರೆ ಪಿತೃಪಕ್ಷದ ಬಗ್ಗೆ ಈಗ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಪಿತೃಪಕ್ಷ ಅಂದರೆ ಏನು? ಪಿತೃ ಅಂತಕ್ಕಂಥದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ. ಪಿತೃ ಅಂದ್ರೇನು, ಮಾತೃ ಅಂದ್ರೇನು, ಮಾತಾಪಿತ ಅಂದ್ರೇನು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ವಿಚಾರ ಇದು. ಪಿತೃ ಅಂತಂದರೆ ನಮ್ಮ ಹಿರಿಯರು, ನಮಗೆ ನಮ್ಮ ಜೀವನವನ್ನು ಎಲ್ಲ ರೀತಿಯಿಂದನೂ ನಮಗೆ ಜೀವನದ ಒಂದು ದಾರಿಯನ್ನು ತೋರಿಸ್ಕೊಟ್ಟಂಥ ತೀರಿ ಹೋಗಿರ್ತಕ್ಕಂಥವ್ರಿಗೆ, ಹಿರಿಯರಿಗೆ ಎಡೆ ಇಕ್ತಕ್ಕಂಥ ಕಾರ್ಯಕ್ರಮವೇ ಪಿತೃಪಕ್ಷ. ಆ ಪಿತೃಪಕ್ಷದಲ್ಲಿ ಇದು ಒಂದು ಪಿತೃ ಋಣ ಮತ್ತು ಪಿತೃಶಾಪ, ಇದು ಒಂದು ರೀತಿ ದೊಡ್ಡ ಮಟ್ಟದ ದೋಷವೇ ಆಗಿದೆ. ಇದು ಪಿತೃಶಾಪ ಪಿತೃದೋಷ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಮಟ್ಟದ ದೋಷನೇ. ಈ ದೋಷವನ್ನು ಹೆಂಗೆ ಪರಿಹಾರ ಮಾಡ್ಕೋಬೇಕು, ಯಾವ ಥರ ಪರಿಹಾರ, ಇದಕ್ಕೆಲ್ಲ ತುಂಬ ದೊಡ್ಡ ಮಟ್ಟದ ಏನು ಹೇಳ್ತಾರೆ, ಈಗ ನಾರಾಯಣ ಬಲಿಯನ್ನೇ ಮಾಡಬೇಕು, ತಿಲತೈಲವನ್ನೇ ಮಾಡಬೇಕು, ಪಿಂಡವನ್ನೇ ಬಿಡಬೇಕು, ಇದಕ್ಕೆಲ್ಲ ಏನು ಹೇಳ್ತಾರೆ, ಸಂಗಮಗಳಿಗೆ ಕರ್ಕೊಂಡು ಹೋಗಿ ಮತ್ತು ಕಾಶಿಗೆ ಹೋಗಿ ಇದನ್ನೆಲ್ಲ ಮಾಡ್ತಾ ಬರ್ತಾರೆ, ಮಾಡಲೇಬೇಕು ಅಂತ ಹೇಳ್ತಾರೆ. ಈಗ ಇದು ನಮ್ಮ ಮನೆಗಳಲ್ಲೂ ನೀವು ಸರಳವಾಗೂ ಕೂಡ ಮಾಡ್ಕೋಬೋದು. ಪ್ರತಿ ವರ್ಷ ನೀವು ಹಿರಿಯರಿಗೆ ಎಡೆಯಕ ಕಾರ್ಯಕ್ರಮಗಳನ್ನು ನೀಟಾಗಿ ಮಾಡ್ಕೊಂಡು ಹೋದ್ರೂ ಕೂಡ ಈ ಪಿತೃದೋಷದಿಂದ ಮುಕ್ತರಾಗ್ತೀರಿ. ಮತ್ತು ಪಿತೃದೋಷಗಳನ್ನು ಹೆಂಗೆ ನೀವು ಹುಡ್ಕೋದು ಹೆಂಗೆ ಅನ್ನೋದನ್ನು ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಹೋಗುತ್ತೆ. ಜಾತಕಗಳಲ್ಲಿ ಪಿತೃದೋಷ ಮತ್ತು ಮಾತಾಪಿತ ದೋಷ ಅಂತ ಬಂದಾಗ್ಲೂ ಕೂಡ ಇದಕ್ಕೆ ಪರಿಹಾರಗಳು, ಸಾಕಷ್ಟು ರೀತಿ ಪರಿಹಾರಗಳಿದ್ದಾವೆ. ಮೇಯ್ನ್ ಏನಪ್ಪ ಅಂತಂದರೆ ಇದನ್ನು ನೀವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇದರಿಂದ ಏನೇನು ಕೆಡುಕುಗಳಾಗುತ್ತೆ, ಏನೇನು ಒಳಿತಗಳಾಗುತ್ತೆ. ಕೆಡುಕುಗಳ ಬಗ್ಗೆ ನಾನು ನಿಮಗೆ ವಿಚಾರಗಳನ್ನು ತಿಳಿಸೋದಾದರೆ ಏನೇನು ಕೆಡುಕುಗಳಾಗುತ್ತೆ ಅಂತ ಅನ್ನೋದಾದರೆ, ಮೊದಲಿಗೆ ಒಂದು ಕುಟುಂಬದಲ್ಲಿ ಶ್ರೇಯಸ್ಸು ಸಿಗೋದಿಲ್ಲ. ಯಾವುದೇ ಕಾರ್ಯಗಳನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು, ಯಾವುದೇ ರೀತಿ ಕಷ್ಟಪಡ್ತಾ ಇರ್ತಾರೆ, ಎಲ್ಲ ರೀತಿ ಕಷ್ಟಪಡ್ತಿರ್ತಾರೆ, ಯಶಸ್ಸು ಸಿಗ್ತಿರಲ್ಲ. ಎಲ್ಲ ರೀತಿಯಿಂದಲೂ ಕುಂಠಿತ ಆಗುತ್ತೆ. ವ್ಯವಹಾರದಲ್ಲಿ ಕುಂಠಿತರಾಗ್ತಾರೆ, ವ್ಯಾಪಾರದಲ್ಲಿ ಕುಂಠಿತರಾಗ್ತಾರೆ, ಕಷ್ಟಪಟ್ಟು ದುಡಿತಾರೆ, ದುಡಿದ್ರೂ ದುಡ್ಡು ಉಳಿಯೋದಾಗಲಿ ಇನ್ನೊಂದಾಗಲಿ ಎಲ್ಲದರಲ್ಲೂ ನಷ್ಟ ಹೊಂದಿರ್ತಾರೆ. ಇದು ಕಷ್ಟ, ಒಂದನೇ ಕಷ್ಟ. ಇನ್ನೊಂದು ಏನಾಗುತ್ತೆ, ಎರಡನೇ ಥರದ್ದು ಆಗುತ್ತೆ ಅಂತ ಹೋದರೆ, ಮಕ್ಕಳುಗಳು ಕಷ್ಟಪಟ್ಟು ಓದಿರ್ತಾರೆ, ಒಳ್ಳೆ ಯಶಸ್ಸು ಸಿಗಲ್ಲ, ಒಳ್ಳೆ ವಿದ್ಯಾಭ್ಯಾಸಕ್ಕೆ ಹೋಗೋಕ್ಕಾಗಲ್ಲ, ಒಳ್ಳೆ ಉದ್ಯೋಗ ಸಿಗಲ್ಲ. ಮತ್ತು ಅದಕ್ಕಿಂತ ದೊಡ್ಡದು ಏನಪ್ಪ ಅಂತಂದರೆ, ಮಕ್ಕಳುಗಳು ತುಂಬ ಕೆಟ್ಟ ರೀತಿಯಲ್ಲಿ ದುಶ್ಚಟಗಳಿಗೆ ಬೀಳೋದು, ಕೆಟ್ಟೋಗೋದು, ಯಶಸ್ಸನ್ನೇ ಕಾಣದಂಗೆ ತುಂಬ ಒಂದಷ್ಟು ಕ್ಲಿಷ್ಟಕರವಾದ ಜೀವನವನ್ನು, ತುಂಬ ದುಶ್ಚಟಗಳಿಗೆ ಬಲಿಯಾಗಿ ಅವ್ರ ಯಶಸ್ಸನ್ನೇ ಕಾಣದಲ್ಲೇ ತುಂಬ ತೊಂದರೆಗಳನ್ನು ಮಾಡಿಕೊಂಡು ತುಂಬ ಕಷ್ಟಪಡ್ತಿರ್ತಾರೆ. ಯಾವುದೇ ಥರದ ಯಶಸ್ಸು ಸಿಗೋದಿಲ್ಲ. ಓದಿದ್ರೂ ಯಶಸ್ಸು ಸಿಗಲ್ಲ, ವಿದ್ಯಾಭ್ಯಾಸ ಇರುತ್ತೆ ಅದು ಯಶಸ್ಸು ಸಿಗಲ್ಲ, ಮತ್ತು ಯಾವುದೇ ಥರದ ಒಂದು ಕೆಲಸ ಕಾರ್ಯಗಳಿಗೆ ಹೋದ್ರೂ ಫೇಲ್ ಆಗ್ತಾನೆ ಇರ್ತಾರೆ. ಇದನ್ನೆಲ್ಲ ನೀವು ಸರಿ ಮಾಡ್ಕೋಬೇಕು ಅಂತಂದರೆ ಮೊದಲಿಗೆ ಪಿತೃದೋಷವೂ ಕೂಡ ದೊಡ್ಡ ಪ್ರಮಾಣದ ದೋಷವಾಗಿ ಕಾಡುತ್ತೆ. ಇದಕ್ಕಿಂತ ದೊಡ್ಡದಾಗಿ ಇನ್ನೊಂದೇನು ಆಗುತ್ತೆ, ಇದಕ್ಕಿಂತ ದೊಡ್ಡ ಪ್ರಮಾಣದ ದೋಷ ಅಂದರೆ ಮಕ್ಕಳೇ ಆಗದಂಗಿರೋದು. ಮಕ್ಕಳುಗಳೇ ಆಗಲ್ಲ. ನೀವು ಅದರಲ್ಲೂ ಕೆಲವು ಮನೆತನಗಳಲ್ಲಿ ನೋಡಿರ್ತೀರಿ, ಬರೀ ಹೆಣ್ಮಕ್ಳು ಇರ್ತವೆ, ಗಂಡು ಮಕ್ಳುಗಳೇ ಆಗಲ್ಲ. ಗಂಡು ಮಕ್ಳುಗಳಿಲ್ಲ ಅಂತ ಅಂದರೆ ಅಲ್ಲಿ ಪಿತೃದೋಷ ಇದೆ ಅಂತಾನೆ. ಪಿತೃದೋಷ ಮಾತಾಪಿತ ದೋಷ ಇದ್ದೇ ಇದೆ. ನಿಮ್ಮ ಅಜ್ಜಿ ಕಾಲದಿಂದನೂ ಈ ದೋಷಗಳಿರೋದ್ರಿಂದನೇ ಆ ಕುಟುಂಬದಲ್ಲಿ, ಆ ಒಂದು ಮನೆತನಕ್ಕೆ ಈ ಥರದ ದೋಷಗಳಿರೋದ್ರಿಂದ ಈ ಥರದ ಒಂದು ಕ್ರಿಯೆಗಳು ನಡೆಯುತ್ತೆ. ಅವ್ರ ಮನೆತನದಲ್ಲಿ ಮಕ್ಕಳಾಗ್ದಂಗಿರೋದು, ಮಕ್ಳುಗಳೇ ಆಗಿರಲ್ಲ. ಎಷ್ಟೋ ದೇವ್ರುಗಳಿಗೆ ಅರ್ಕೆ ಕಟ್ತಾರೆ, ಏನೆಲ್ಲ ಮಾಡ್ತಾರೆ. ಇವರು ಯಾವ ದೇವ್ರುಗಳಿಗೆ ಅರ್ಕೆ ಕಟ್ಟಿ ಏನು ಮಾಡ್ತಾರೋ ಅದೆಲ್ಲದಕ್ಕಿಂತ ಮುಖ್ಯ ಮಾಡಬೇಕಾಗಿರೋ ಅಂಥ ಕ್ರಿಯೆಗಳನ್ನೇ ಮನೆಯಲ್ಲಿ ಮಾಡಿರಲ್ಲ. ಇವರು ಏನು ಮಾಡಿರಲ್ಲ ನೋಡ್ರಿ, ಈ ಪಿತೃ ಕಾರ್ಯಗಳನ್ನು ಸರಿಯಾದ ರೀತಿ ಮಾಡಬೇಕು. ಪಿತೃ ಕಾರ್ಯಗಳನ್ನು, ಮಾತಾಪಿತ ಕಾರ್ಯಗಳನ್ನು ಇದನ್ನು ಮನೆಯಲ್ಲಿ 4 ಜನಕ್ಕೆ ಬಂದಾಗ ಅನ್ನ ಹಾಕ್ತಕ್ಕಂಥ ಕ್ರಿಯೆಯನ್ನು ಮಾಡಬೇಕು. ಅನ್ನ ಹಾಕ್ತಕ್ಕಂಥ ಕ್ರಿಯೆಯು ಬಹಳ ಒಳ್ಳೆಯದು. ಅದನ್ನು ಎಷ್ಟೋ ಜನ ಈ ಅನ್ನ ಹಾಕ್ತಕ್ಕಂಥ ಕ್ರಿಯೆಗಳನ್ನು ಸರಿಯಾದ ರೀತಿ ಮಾಡಲ್ಲ. ಮನೆಗೆ ಬಂದಂಥವ್ರಿಗೂ ಕೂಡ, ಈಗ ಹಸಿದು ಬಂದಿರ್ತಾರವರು, ಅಂಥವ್ರಿಗೂ ಕೂಡ ಅನ್ನ ಹಾಕ್ದಲೇ ಒಂದು ರೀತಿ ಏನೋ ಧೋರಣೆ ಮಾಡಿ ಕಳಿಸ್ತಕ್ಕಂಥದ್ದು, ಅದೆಲ್ಲ ಮಾಡಬಾರ್ದು. ಅನ್ನ ಹಾಕ್ತಕ್ಕಂಥದ್ದು ಒಂದು ಮಹಾಪುಣ್ಯದ ಕೆಲಸ. ಅವ್ರು ಯಾರೇ ಬರಲಿ ಈ ದಿನಗಳಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿ ಹಾಕಿ ಕಳಿಸ್ತಕ್ಕಂಥದ್ದನ್ನು, ಅನ್ನ ಹಾಕಿ ಕಳಿಸ್ತಕ್ಕಂಥದ್ದನ್ನು ಮಾಡ್ಬೋದು. ಈ ಪಿತೃ ಕ್ರಿಯೆಗಳನ್ನು ಹೆಂಗೆ ಮಾಡ್ತಕ್ಕಂಥದ್ದು, ಈಗ ಈ ಪಿತೃ ಕಾರ್ಯಗಳನ್ನು ಇದು 15 ದಿವಸ ಮಾತ್ರ ಈ ಪಿತೃದೇವತೆಗಳ ಲೋಕದ ಬಾಗಿಲನ್ನು ತೆಗೆಯುತ್ತೆ ಅಂತ ಹೇಳುತ್ತೆ. ಏನಿದೆಯೋ ಈ ಪಿತೃಕ್ರಿಯೆಗಳನ್ನು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಈ ಕೃಷ್ಣ ಪಕ್ಷದಲ್ಲಿ ಇದಕ್ಕೆ ಪಿತೃಪಕ್ಷ. ಈ ಕೃಷ್ಣ ಪಕ್ಷದ ಪ್ರತೀತಿಯೇ ಈ ಅಮಾವಾಸ್ಯೆ ದಿನಗಳಲ್ಲಿ ಬರ್ತಕ್ಕಂಥದ್ದೇ
ಈ ದಿನಗಳನ್ನು ನೀವು ನೋಡ್ಕೋಬೇಕು. 15 ದಿವಸದಲ್ಲಿ ಮಾಡಬೇಕು. ಈ 15 ದಿವಸದೊಳಗಡೆ ಮಾಡಬೇಕು. ಅದರಲ್ಲೂ ಕೂಡ ಯಾರ ಮನೆಯಲ್ಲಿ ಸಿಹಿ ಅಡಿಗೆಗಳನ್ನು ಮಾಡಿ ಅವರಿಗೆ ಪಿತೃದೇವತೆಗಳನ್ನು ತೃಪ್ತಿಪಡಿಸಿ ಪಿತೃಲೋಕದ ಬಾಗಿಲನ್ನು ತೆಗಿತಾರೆ. ಇವಾಗ ಪಿತೃಲೋಕದಿಂದ ಪಿತೃದೇವತೆಗಳು ಭೂಮಿಗೆ ಬಂದು ಅವರ ಕುಟುಂಬದವರ ಅನ್ನ ಹುಡುಕ್ತಾ ಇರುತ್ತೆ. ಇದು ಪಿತೃದೇವತೆಗಳು ಹುಡುಕ್ತಾ ಇರ್ತವೆ, ಕುಟುಂಬದವರನ್ನು ಹುಡುಕ್ತಾ ಇರುತ್ತೆ. ಆ ಕುಟುಂಬದವ್ರು ಏನು ಮಾಡ್ಬೇಕು, ಇದಕ್ಕೆ ಆ ಕುಟುಂಬದವರೇ ಅವರಿಗೆ ಕೊಡಬೇಕು. ಏನನ್ನ ಪಿತೃ ಕಾರ್ಯಗಳನ್ನು ಪಿತೃ ಕ್ರಿಯೆಗಳನ್ನು ಮಾಡಿ ಅವರಿಗೆ ಸರಿಯಾದ ರೀತಿ ಈ ವೆಜಿಟೇರಿಯನ್ ಕೊಡ್ತಕ್ಕಂಥದ್ದು ತುಂಬ ಒಳಿತು. ಇದರಲ್ಲಿ ಇನ್ನೂ ಒಂದೇನು ಮಾಡ್ತಾರೆ, ಕೆಲವರು ನಡೆಸ್ಕೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನಾನ್ ವೆಜ್ಜಿಂದೆಲ್ಲ ಮಾಡ್ತಾರೆ. ನಾನ್ ವೆಜ್ ಈ ಪಿತೃ ಕಾರ್ಯಗಳಲ್ಲಿ ನಾನ್ ವೆಜ್ಜು ಈ ದಿನಗಳಲ್ಲಿ ಅಷ್ಟೊಂದು ಒಳಿತಲ್ವೇ ಅಲ್ಲ, ಮಾಡಲೇಬಾರ್ದು. ಈ ಪಿತೃ ಕಾರ್ಯಗಳನ್ನು ಮಾಡಿ ಪಿತೃ ದೇವತೆಗಳಾಗಿರೋದ್ರಿಂದ ಪಿತೃದೇವತೆಗಳನ್ನು ನೀವು ತೃಪ್ತಿಪಡಿಸ್ಬೇಕು. ಪಿತೃದೇವತೆಗಳ ಆಶೀರ್ವಾದಕ್ಕೆ ನೀವು ಒಳಗಾಗಬೇಕು. ಪಿತೃದೇವತೆಗಳ ಯಶಸ್ಸಿಗೆ ನೀವು ಗುರಿಯಾಗಬೇಕು ಅಂತ ಅಂದರೆ ಈ ನಾನ್ ವೆಜಿಟೇರಿಯನ್ನು ಎಡೆಗಳನ್ನು ಇಡೋದು ಅಷ್ಟೊಂದು ಸೂಕ್ತ ಅಲ್ಲ. ಅವ್ರು ಯಾರೇ ಆಗಿರಲಿ, ವೆಜಿಟೇರಿಯನ್ ಈ ನಾನ್ ವೆಜಿಟೇರಿಯನ್ನು ಈ ದಿನಗಳಲ್ಲಿ ಮಾಡೋದು ಬಿಟ್ಟು ಅದಕ್ಕೆ ಬೇರೆ ಟೈಮಲ್ಲಿ ನೀವು ಬೇಕಂದ್ರೆ ಅದನ್ನು ಮಾಡಿ ಎಡೆ ಇಡಬಾರ್ದು ಅಂತ ಏನಿಲ್ಲ. ಒಟ್ಟು ಏನಪ್ಪ ಅಂತಂದರೆ ಈ ಅಮಾವಾಸ್ಯೆಯಿಂದ ಈ 14 ದಿನದಲ್ಲಿ ಅವರು ದೇವತೆಗಳ ಸಮಾನರಾಗಿರೋದ್ರಿಂದ ಪಿತೃದೇವತೆಗಳನ್ನೇ ಬರೋದ್ರಿಂದ ನೀವು ಸಿಹಿ ಅಡಿಗೆಯನ್ನು ಮಾಡಿ ಬಡಿಸೋದ್ರಿಂದ ಆ ದೇವತೆಗಳು ತೃಪ್ತರಾಗಿ ಪಿತೃವಿನ ಪರಿಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. ಆ ಸಿಗೋದ್ರಿಂದ ಏನಾಗುತ್ತೆ, ಎಲ್ಲ ರೀತಿಯ ಕಷ್ಟಗಳಿಂದ ನೀವು ವ್ಯಾವಹಾರಿಕವಾಗಲಿ, ಒಂದು ವ್ಯಾಪಾರದಲ್ಲಾಗಲಿ, ಒಂದು ಮಕ್ಕಳ ವಿಚಾರದಲ್ಲಾಗಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಲಿ, ಮಕ್ಕಳಿನ ಯಶಸ್ಸಿನಲ್ಲಾಗಲಿ, ಇನ್ನೊಂದು ಎಲ್ಲ ಥರದಲ್ಲೂ ನೀವು ಅನುಕೂಲಗಳನ್ನು ನೋಡ್ಬೋದು. ನೀವು ಇದರಲ್ಲಿ ನೋಡ್ಬೋದು. ಇದನ್ನು ನೀವು ಮಾಡ್ತಾ ಹೋಗಿ, ಈ ಕ್ರಿಯೆಗಳನ್ನು ಮಾಡ್ತಾ ಹೋಗಿ, ಇದು ನಿಮಗೆ ತುಂಬ ಒಂದಷ್ಟು ಅನುಕೂಲವಾದ ದಾರಿಯನ್ನು ಮಾಡಿಕೊಡುತ್ತೆ, ಒಂದು ಯಶಸ್ಸನ್ನು ಕೊಡುತ್ತೆ. ಇದರಿಂದ ನೀವು ತುಂಬ ಬದಲಾಗ್ತೀರಿ ಅಂತ ಅಂದರೆ ಮುಂದಿನ ಪೀಳಿಗೆಗೂ ನೀವು ಯಶಸ್ಸಿನ ದಾರಿಯನ್ನು ಮಾಡಿಕೊಟ್ಟಂಗಾಗತ್ತೆ. ಇನ್ನೊಂದು ಏನಪ್ಪ ಇದರೊಳಗಡೆ ಏನು ಹೇಳೋಕ್ಕೂ ಹೋಗುತ್ತೆ ಅಂತಂದರೆ, ಈ ಕ್ರಿಯೆಗಳನ್ನು ಮಾಡಬೇಕಾದ್ರೆ ವ್ಯತ್ಯಾಸಗಳು ಮಾಡ್ಕೊಂಡ್ಬಿಡ್ತಾರೆ. ಪಿತೃ ಕಾರ್ಯಗಳನ್ನು ಮಾಡಬೇಕಾದ್ರೇ ವ್ಯತ್ಯಾಸಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ಈಗ ಮಾಡೋದಕ್ಕೆ ಕೆಲವ್ರಿಗೆ ಬಿಡೋದೇ ಇಲ್ಲ ಸರಿಯಾದ ರೀತಿ. ಇದು ನೀವು ಹಿಂದಿನಿಂದ ಸರಿಯಾದ ರೀತಿ ನಡೆಸ್ಕೊಂಡು ಬಂದಿಲ್ಲ, ನೀವು ಮಧ್ಯದಲ್ಲಿ ಮಾಡ್ತೀನಿ, ಮಧ್ಯದಲ್ಲಿ ಅರ್ಧಂಬರ್ಧ ಮಾಡಿ ಅವರಿಗೆ ತೃಪ್ತಿಪಡಿಸ್ಬಿಡ್ತೀನಿ, ಅವರಿಂದ ಒಳ್ಳೆಯದನ್ನು ಮಾಡಬೇಕು. ನೀವು ಶ್ರದ್ಧೆಯಿಂದ ಮಾಡಬೇಕು, ತುಂಬ ಶ್ರದ್ಧೆಯಿಂದ. ತುಂಬ ದೊಡ್ಡ ಪ್ರಮಾಣದ ದೋಷಗಳಲ್ಲಿ ಪಿತೃದೋಷವು ಒಂದು ದೊಡ್ಡ ಪ್ರಮಾಣದ ದೋಷವೇ. ಎಲ್ಲದಕ್ಕಿಂತ ಒಂದು ಸರ್ಪಶಾಪ ಅನ್ನೋದನ್ನು ಕೂಡ, ಸರ್ಪ ದೋಷ ಬಂದಿದೆ ಅಂತಂದರೆ ಸರ್ಪದ ದೋಷದ ಹಿನ್ನೆಲೆ, ಆದರೆ ಹಿಂದೆಗಡೆಯಿಂದ ನೀವು ಹುಡುಕ್ತಾ ಬಂದರೆ ಪಿತೃದೋಷಕ್ಕೆ ಬಂದು ನಿಂತ್ಕೊಳುತ್ತೆ. ಅದು ಕೂಡ ಸರ್ಪದೋಷವೂ ಕೂಡ ಆ ಥರದ ಒಂದು ಸರ್ಪ ಅಂತಕ್ಕಂಥದ್ದು ಮೇಯ್ನ್ ಏನಪ್ಪ, ಮಾತಾಪಿತರನ್ನು ನೋಡುತ್ತೆ. ನಿಮ್ಮ ಅಜ್ಜಿ ಕಾಲದಿಂದನೂ ಇದೆ ಅನ್ನೋದನ್ನು ಈ ಪಿತೃದೋಷ ತೋರಿಸ್ಕೊಡುತ್ತೆ. ಇದನ್ನು ನೀವು ಹುಡುಕೋಬೇಕು. ಇದನ್ನು ಹುಡುಕೊಂಡು ಸರಿಯಾದ ರೀತಿ ಸರಿಯಾದವ್ರ ಹತ್ರ ಜಾತಕ ತೋರಿಸ್ಕೊಂಡು ಸರಿಯಾದ ರೀತಿ ಇದನ್ನು ಕ್ರಿಯೆಗಳನ್ನು ಮಾಡ್ತಾ ಬಂದರೆ ನೀವು ಮಿನಿಮಮ್ ಒಂದು 2 ರಿಂದ 3 ವರ್ಷ, ಈ 15 ದಿವಸದ ಕಾಲಗಳಲ್ಲಿ 3 ವರ್ಷದ ಕಾಲ ಕರೆಕ್ಟಾಗಿ ನೀವು ಪಿತೃದೇವತೆಗಳನ್ನು ಆರಾಧನೆ ಮಾಡಿ ನೀವು ಮನಸ್ಫೂರ್ತಿಯಾಗಿ ಅವರಿಗೆ ಎಡೆ ಇಟ್ಟು ಅವರನ್ನು ತೃಪ್ತಿಪಡಿಸಿದ್ದೆ ಆದರೆ ನಿಮಗೆ ಪಿತೃದೇವತೆಗಳ ಆಶೀರ್ವಾದ ಆಗುತ್ತೆ. ಪಿತೃದೇವತೆಗಳ ಆಶೀರ್ವಾದ ನಿಮಗೆ ಆಯಿತು ಅಂದರೆ ನೀವು ಒಂದಷ್ಟು ಈಗ ಇದನ್ನು ಯಾವ ರೀತಿ ನೀವು ಮಾಡ್ತಾ ಹೋಗಬೇಕು, ಯಾವ ರೀತಿ ಮಾಡೋದ್ರಿಂದ ಪಿತೃದೇವತೆಗಳನ್ನು ತೃಪ್ತಿಪಡಿಸ್ಬೋದು, ಅದನ್ನು ಈ ಮಾಡೋವಂಥ ವಿಚಾರಗಳನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನಾಗಬೇಕು, ಬಂಧು ಬಾಂಧವರನ್ನು ಕರೀತಕ್ಕಂಥದ್ದು. ಬಂಧು ಬಾಂಧವರಿಗೆ ನೀವೆಲ್ಲ ಥರದ ಒಂದು ಅಡುಗೆ ಊಟಗಳನ್ನು ಮಾಡಿ ಬಡಿಸ್ತಕ್ಕಂಥ ಕ್ರಿಯೆ ಮೊದಲಿಗೆ ಮಾಡ್ತಕ್ಕಂಥದ್ದು. ಅದು ಕೂಡ ಪಿತೃದೇವತೆಗಳು ತೃಪ್ತಿ ಆಗ್ತಾರೆ. ಅದಾಯಿತು. ಅದಾದ ನಂತರ ಇನ್ನೊಂದು ಏನು ಮಾಡಬೇಕು, ಇದು ಪಿತೃದೇವತೆಗಳಿಗೆ ತೃಪ್ತಿಪಡಿಸೋದಕ್ಕೆ ಹೇಗಪ್ಪ ಅಂತಂದರೆ, ಈ ಎಳ್ಳು ತುಂಬ ದೇವತೆಗಳನ್ನು ತೃಪ್ತಿಪಡಿಸೋದಕ್ಕೆ ಎಳ್ಳಿನಿಂದ ಮಾಡ್ತಕ್ಕಂಥ ಕ್ರಿಯೆಗಳೇ ಪಿತೃ ಕಾರ್ಯ. ಅಂದರೆ ನೀವು ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ ಎಳ್ಳಿನಿಂದನೇ ಅವರಿಗೆ ತರ್ಪಣವನ್ನು ಬಿಡ್ತಕ್ಕಂಥದ್ದು, ತೈಲಗಳನ್ನು ಕೊಟ್ಟು ಅವರಿಗೆ ನೀವು ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಎಳ್ಳಿನಿಂದನೇ ಮಾಡಬೇಕು. ಅದನ್ನು ಎಳ್ಳನ್ನು ಬಳಸ್ಕೊಂಡು ನೀವು ಎಳ್ಳನ್ನು ತಗೊಂಡು ಜೊತೆಗೆ ಇನ್ನೂ ಒಂದು ಏನು ಮಾಡ್ಬೋದಪ್ಪ, ಇದನ್ನು ನೀವು ಅತಿ ಸರಳವಾಗಿ ನಿಮ್ಮ ಮನೆಯಲ್ಲೇ ಮಾಡಿಕೊಂಡು ಒಂದು 21 ದಿನದ ಕ್ರಿಯೆಯನ್ನು ನೀವು ಮಾಡಿ ಪಿತೃದೇವತೆಗಳನ್ನು ತೃಪ್ತಿಪಡಿಸೋದು ಹೇಗೆ ಅಂತಂದರೆ, ಪ್ರತಿದಿನ ಒಂದು 11 ರಿಂದ 12 ಗಂಟೆ ಟೈಮಲ್ಲಿ ಒಂದು ಬಿಸಿಯಾಗಿರ್ತಕ್ಕಂಥ ಅನ್ನವನ್ನು ಮಾಡ್ಕೊಳೋದು. ಒಂದು 3 ಇಡಿ ಅನ್ನವನ್ನು ಮಾಡ್ಕೊಳೋದು. ಅದಕ್ಕೆ ಒಂದು 3 ಸ್ಪೂನ್ ಎಳ್ಳನ್ನು ಹಾಕ್ಕೊಳ್ತಕ್ಕಂಥದ್ದು, ಒಂದು 3 ಸ್ಪೂನು ಒಳ್ಳೆ ಹಸುವಿನ ತುಪ್ಪವನ್ನು ಬಳಸಿ ಅದನ್ನು ಹಾಕ್ಕೊಂಡು
ಅದನ್ನು ನಿಮ್ಮ ಮನೆಗೆ ನಿವುಳಿಸಿ ನಿಮ್ಮ ಮನೆಯ ಮೇಲ್ಗಡೆ ಇಟ್ಟು ಕಾಗೆಗೆ ತಿನ್ನಿಸ್ತಕ್ಕಂಥ ಕ್ರಿಯೆಯನ್ನು ಮಾಡೋದ್ರಿಂದನೂ ಕೂಡ ಪಿತೃದೇವತೆಗಳು ತೃಪ್ತಿ ಪಡ್ತಾರೆ. ಇದನ್ನು ನೀವು ಮಾಡಿ, ಇದರಿಂದನೂ ಕೂಡ ಪಿತೃದೇವತೆಗಳು ತೃಪ್ತಿ ಪಡ್ತಾರೆ. ಇದು ತುಂಬ ಬೇಗ ನಿಮಗೆ ಪಿತೃದೇವತೆಗಳ ಆಶೀರ್ವಾದ ಮಾಡೋದಕ್ಕೆ, ಪಿತೃದೇವತೆಗಳಿಂದ ಬಲ ಸಿಗೋದಕ್ಕೆ ಇದು ನಿಮಗೆ ತುಂಬ ಒಳಿತನ್ನು ಮಾಡಿಕೊಡುತ್ತೆ. ಮತ್ತು ಇನ್ನೂ ಒಂದೇನು ಮಾಡ್ಬೋದು, ಇದಕ್ಕಿಂತ ಅಡ್ವಾನ್ಸ್ ಆಗಿರತಕ್ಕಂಥದ್ದು, ಈಗ ಶ್ರಾದ್ದಾದಿ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ಸಂಗಮ ಕ್ಷೇತ್ರಗಳಲ್ಲಿ ನಾರಾಯಣ ಬಲಿಯನ್ನು ಮಾಡಿಸ್ತಕ್ಕಂಥದ್ದು, ಅದಲ್ಲದೆ ಮತ್ತು ಪಿಂಡ ಪ್ರಧಾನ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು, ಇದರಿಂದನೂ ಕೂಡ ಪಿತೃದೇವತೆಗಳನ್ನು ನೀವು ತೃಪ್ತಿಪಡಿಸ್ಬೋದು. ಅಂದರೆ ಇದನ್ನು ಇನ್ನೂ ಒಂದು ರೀತಿ, ಈ ಪಿತೃ ದೇವತೆಗಳು ಅಂದರೆ ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಪಮೃತ್ಯುಗೀಡಾಗಿದ್ದು, ಯಾವುದೇ ಥರದ ಕಂಟಕದಲ್ಲಿ ಯಾವುದೋ ಒಂದು ಆಕ್ಸಿಡೆಂಟು, ಇನ್ನೊಂದು ಯಾವುದೇ ಥರದಲ್ಲಿ ನೇಣಾಕೊಂಡು ಸತ್ತಿರೋದಾಗಲಿ, ಆಕ್ಸಿಡೆಂಟಲ್ಲಿ ಸತ್ತಿರೋದಾಗಲಿ, ಇನ್ನೊಂದೇನೋ ಒಂದು ಆಗಿ ಅಪಮೃತ್ಯುಗೀಡಾಗಿರ್ತಾರೆ. ಅಪಮೃತ್ಯುಗೀಡಾಗಿರೋರಿಗೆ ಯಾವ ಥರ ಮಾಡಬೇಕು, ಇದನ್ನು ನೀವು ತರ್ಪಣವನ್ನು ಮಾಡಿಸಲೇಬೇಕು, ಪಿಂಡಗಳನ್ನು ಮಾಡಿ ಬಿಡಲೇಬೇಕು. ಇದಕ್ಕೆ ನಾರಾಯಣ ಬಲಿಯ ಕ್ರಿಯೆಗಳನ್ನು ಮಾಡಿದಾಗ ಮಾತ್ರ ಅವರಿಗೆ ಮೋಕ್ಷ ಸಿಗುತ್ತೆ. ಇಲ್ಲ ಅಂದರೆ ಅವರು ಪ್ರೇತವಾಗಿ ಸುತ್ತುತ್ತಾ ಇರ್ತಾರೆ. ಆ ಪ್ರೇತವಾಗಿ ಸುತ್ತಿದಾಗ ನಿಮ್ಮ ಕುಟುಂಬವನ್ನು ಯಾವುದೇ ಥರದ ಯಶಸ್ಸಿಗೆ ಹೋಗೋದಕ್ಕೆ ಬಿಡೋದಿಲ್ಲ. ನಿಮಗೆ ಗೊತ್ತಿರೋದೇ ಇಲ್ಲ, ನಿಮ್ಮ ಎಲ್ಲ ಥರದ್ದು ಇರುತ್ತೆ. ಮನೆ ಒಳಗಡೆ ಯಾವಾಗಲೂ ಕಿರಿಕಿರಿ ಇರುತ್ತೆ. ಏನೋ ಒಂದು ರೀತಿ ಒಂದು ಆ ಬಾಧೆಯನ್ನು ನೀವು ಅನುಭವಿಸ್ತಾನೆ ಇರ್ತೀರಿ. ಮನೆ ಒಳಗಡೆ ಎಲ್ಲ ಇದ್ರೂ, ಎಲ್ಲ ಆಸ್ತಿ ಇರುತ್ತೆ, ಐಶ್ವರ್ಯ ಇರುತ್ತೆ, ಅಂತಸ್ತಿರುತ್ತೆ, ಎಲ್ಲ ಇರುತ್ತೆ. ಆದ್ರೂ ಆ ಕುಟುಂಬದ ಒಂದು ಯಶಸ್ಸು, ಒಂದು ಒಳ್ಳೆತನದ ಒಂದು ನಾಜೂಕಿನ ಬದುಕನ್ನು ಬದುಕೋದಕ್ಕೆ ಆಗೋದೇ ಇಲ್ಲ. ನಿಮಗೆ ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಇದೆ, ಆದರೆ ನಾಜೂಕಿನ ಬದುಕನ್ನು ಬದುಕೋದಕ್ಕೆ ಆಗ್ತಾ ಇರಲ್ಲ. ಸುಮ್ಮನೆ ಕಿರಿಕಿರಿ ಎಲ್ಲ ಇದೆ, ಕಿರಿಕಿರಿ ಅದನ್ನು ಅನುಭವಿಸ್ತಿರ್ತೀರಿ. ಈ ಥರದ್ದಿದ್ದಾಗ ಇದು ಮನೆಯಲ್ಲಿ ಯಾರಾದರೂ ಅಪಮೃತ್ಯು ಸಾವನ್ನು ಸತ್ತಿದ್ದಾಗ ಇಂಥದ್ದನ್ನೆಲ್ಲ ಕೊಡ್ತಾ ಹೋಗುತ್ತೆ. ಇದಕ್ಕೆಲ್ಲ ನೀವು ಏನಾದರೂ ಒಂದು ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕು ಅಂದರೆ ನಾರಾಯಣ ಬಲಿಯನ್ನು ಮಾಡ್ತಕ್ಕಂಥದ್ದು, ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು, ಇದನ್ನು ಮಾಡ್ಕೊಳ್ಳಿ. ಇದಾದ ನಂತರ ನಿಮಗೆ ಇನ್ನೂ ಒಂದು ಒಳ್ಳೆ ಯಶಸ್ಸನ್ನು ಸಿಗುತ್ತೆ. ಇದಕ್ಕಿಂತ ನಿಮಗೆ ಇನ್ನೂ ಸರಳವಾಗಿ ಮಾಡ್ಕೋತೀನಿ ಅಂತಂದರೆ ಅದನ್ನು ಕೂಡ ನಾನು ಹೇಳ್ತೀನಿ ನೋಡಿ. ಏನು ಮಾಡ್ಬೋದು ಅಂದರೆ, ಒಂದು 3 ಸ್ಪೂನು ಹಾಲನ್ನು, ಒಳ್ಳೆ ಹಾಲು, ನಾಟಿ ಹಸುವಿನ ಹಾಲನ್ನು ತಗೋಬೇಕು. ಒಂದು 3 ಸ್ಪೂನು ನಾಟಿ ಹಸುವಿನ ಹಾಲು, ಮತ್ತು ಒಂದು 3 ಸ್ಪೂನು ಕರಿ ಎಳ್ಳು, ಒಂದಷ್ಟು ದರ್ಬೆ, ಒಂದಷ್ಟು ಕಲ್ಲು ಸಕ್ಕರೆ, ಇದನ್ನೆಲ್ಲ ತಗೊಂಡು ನೀವು ಮಹಾಲಯ ಅಮಾವಾಸ್ಯೆ ದಿವಸ ಸೂರ್ಯೋದಯದ ಸಂದರ್ಭ, ಸೂರ್ಯೋದಯಕ್ಕಿಂತ ಒಂದು 5 ನಿಮಿಷ 10 ನಿಮಿಷ ಮುಂಚೆ, ಸೂರ್ಯೋದಯ ಆಗ್ತಾ ಇದೆ, ಒಂದು 2 ನಿಮಿಷದಲ್ಲಿ ಸೂರ್ಯ ಹುಟ್ತಾನೆ, ಅದಕ್ಕಿಂತ ಒಂದು 2-3 ನಿಮಿಷ ಮುಂಚೆ ಆಲದ ಮರದ ಬುಡಕ್ಕೆ ಯಾರನ್ನೂ ಮಾತಾಡಿಸ್ಬಾರ್ದು. ನೀವು ಸ್ನಾನ ಮಾಡಿ ಎಲ್ಲ ಮಾಡ್ಕೋಬೇಕು. ಮನೆಯಲ್ಲಿ ಎಲ್ಲವನ್ನು ಮಾಡಿಕೊಂಡು ಮನೆ ಶುದ್ಧವಾಗಿ ಇಟ್ಕೊಂಡು ಮನೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಒಂದು 3 ಸ್ಪೂನ್ ಎಳ್ಳು, 3 ಸ್ಪೂನು ಹಾಲು, ಮತ್ತು ಒಂದಷ್ಟು ಇದನ್ನು ತೊಗೋಬೋದು, ಯಾವುದೋ ಕಲ್ಲು ಸಕ್ಕರೆ, ಇಷ್ಟನ್ನು ತೊಗೊಂಡೋಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪಿತೃದೇವತೆಗಳ ಹೆಸರನ್ನು ಹೇಳಿ ಆ ಆಲದ ಮರದ ಬುಡಕ್ಕೆ ಹಾಕಿ ಕೈ ಮುಗಿದು ನೀವು ತಿರುಗಿ ನೋಡದೆ ಅದಕ್ಕೆ ಮತ್ತೆ ವಾಪಸ್ ತಿರುಗಿ ನೋಡಬಾರ್ದು. ತಿರುಗಿ ನೋಡದೆ ನೀವು ವಾಪಸ್ ಬಂದ್ರಿ ಅಂತ ಅಂದರೆ ಪಿತೃಗಳ ಮಾತಾಪಿತ ದೇವತೆಗಳ ಆಶೀರ್ವಾದ ಆಗುತ್ತೆ ನಿಮಗೆ. ಇದು ತುಂಬ ಒಳಿತನ್ನು ಉಂಟು ಮಾಡುತ್ತೆ. ಇದನ್ನು ಕೂಡ ನೀವು ಮಾಡ್ಕೊಳ್ಳಿ. ಈ ಕ್ರಿಯೆಯನ್ನು ಮಾಡೋದ್ರಿಂದ ತುಂಬ ನೀವು ಸಂಕಷ್ಟಗಳಿಂದ, ಏನು ಹಿಂದಿನ ಜನ್ಮದ ಪೂರ್ವಾರ್ಜಿತ ಜನ್ಮಾಂತರದ ಶಾಪಗಳಿಂದನೂ ನೀವು ಮುಕ್ತರಾಗಿ ಒಂದಷ್ಟು ಒಳ್ಳೆಯ ಯಶಸ್ಸಿನ ಹಾದಿಯನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ನಾನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಥರದ್ದು ಹೇಳ್ತಾ ಹೋಗ್ತೀನಿ. ಇದನ್ನು ನೋಡಿ. ಓಂ ಗುರುಭ್ಯೋ ನಮಃ.